ಸುಮಿತಾ, ಅಡ್ಗೆ ಏನ್ ಮಾಡ್ತಾ ಇದ್ಯಾ? ಮುದ್ದೆ ಮತ್ತೆ ಚಿಕನ್ ಸಾರು, ಆಮೇಲೆ ಕಬಾಬು ಅತ್ತೆ. ಸರಿ ಸುಮಿತಾ, ಬೇಗ ಬೇಗ ಬುತ್ತಿ ಕಟ್ಟು. ಆಯ್ತು ಅತ್ತೆ. ಅಕ್ಕ, ಏನ್ ಮಾಡ್ತಾ ಇದ್ದೀರಾ? ಅಡ್ಗೆ ಮಾಡ್ತಾ ಇದ್ದೆ. ಆಯ್ತು ಅಕ್ಕ, ನಾನು ಏನಾದರೂ ಸಹಾಯ ಮಾಡ್ಲಾ ನಿಮಗೆ? ನೀನು ಹೊಸದಾಗಿ ಮದುವೆ ಆಗಿ ಬಂದಿರೋ ಹುಡುಗಿ, ಒಂದೆರಡು ದಿನ ರೆಸ್ಟ್ ಮಾಡು. ಮದುವೆ ಓಡಾಡಿ ಸಾಕಾಗಿರ್ತೀಯ, ಆಮೇಲೆ ಇದ್ದಿದ್ದೆ ಮಾಡೋದು. ಸರಿ ಅಕ್ಕ, ಆಯಿತು. ಹಾಗಾದರೆ ನಾನು ಹೊರಡ್ತೀನಿ. ಸುಮಿತಾ, ಬುತ್ತಿ ಕಟ್ಟಿ ಆಯ್ತಾ? ಆಗಲೇ ಬ್ಯಾಗಿಗೆ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ ಅತ್ತೆ. ಸರಿ ಸುಮಿತಾ, ನಾನು ಇದನ್ನು ತಗೊಂಡು ಹೊರಡ್ತೀನಿ. ಈಗ ನೀವೆಲ್ಲ ಊಟ ಮಾಡಿ. ಊಟ ಬಡಿಸ್ಲಾ? ಊಟ ಮಾಡ್ತೀರಾ? ಸರಿ ಆಯಿತು, ಊಟ ಬಡಿಸು. ಅದಕ್ಕೆ ಊಟ ತುಂಬ ಚೆನ್ನಾಗಿದೆ. ಹೌದು ಅಕ್ಕ, ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡಿದ್ದೀರಾ ರೀ. ಅದಕ್ಕೆ ಯಾಕೆ ದಿನ ಯಾರು ನೆಂಟರಿಲ್ದಿದ್ರು ಅಷ್ಟೊಂದು ಅಡುಗೆ ಮಾಡ್ತಾರೆ? ನೀನು ಫ್ರೀ ಆಗಿದ್ದಾಗ ಅದಕ್ಕೆ ಹತ್ರನೇ ಕೇಳು. ಸರಿ ಅನು, ನಾನು ಹೊರಡ್ತೀನಿ ಈಗ. ಆಯಿತು ಕಣ್ರಿ, ಬೇಗ ಬನ್ನಿ. ಇವತ್ತು ಏನಾದರೂ ಆಗಲಿ ಅದಕ್ಕೆ ಹತ್ರ ಕೇಳಿ ತಿಳ್ಕೊತೀನಿ, ಯಾಕೆ ಅಷ್ಟೊಂದು ಅಡುಗೆ ಮಾಡ್ತಾರೆ ಅಂತ. ಅದಕ್ಕೆ ಯಾಕೆ ಇಷ್ಟೊಂದು ಅಡುಗೆ ಮಾಡಿದ್ದೀರಾ? ನಮ್ಮ ಮನೆಯಲ್ಲಿ ನಾವಿರೋದೇ 5 ಜನ ಅಲ್ವಾ? ನಾನು ನಿಮಗೆ ಒಂದು ವಿಷಯ ಹೇಳೋದೇ ಮರ್ತಿದ್ದೆ. ಈ ಮನೆಗೆ ಮದುವೆ ಆಗಿ ಬಂದಾಗಿಂದ ನಾನು ಅಡುಗೆ ಮನೇಲೇ ಅಡುಗೆ ಮಾಡೋದ್ರಲ್ಲೇ ಕಾಲ ಕಳೆದೋಗ್ತೀನಿ. ಯಾಕೆ ಗೊತ್ತಾ? ಅತ್ತೆ ಪ್ರತಿದಿನ 8 ಸಲ ಊಟನ ಈ ಊರಿನ ರಾಕ್ಷಸನಿಗೆ ತಗೊಂಡೋಗಿ ಕೊಡುತ್ತೆ. ಅದಕ್ಕೆ ನಾನು ಅಡುಗೆ ಮಾಡಿನೇ ಸಾಕಾಗುತ್ತೆ. ರಾಕ್ಷಸನಿಗೆ ಊಟ ತಗೊಂಡೋಗಿ ಕೊಡೋದ? ಹೌದು, ಪ್ರತಿದಿನ ಮೊದಲು ಆ ರಾಕ್ಷಸ ಊರಿಗೆ ನುಗ್ಗಿ ಪ್ರತಿದಿನ ಒಂದೊಂದು ಮನೇಲಿ ಒಂದು ಬಲಿ ತಗೊಳ್ತಿದ್ನಂತೆ. ಅದಕ್ಕೆ ಊರಿನವರು ಒಂದು ಒಪ್ಪಂದಕ್ಕೆ ಬಂದು ಪ್ರತಿದಿನ ತಾವೇ ಊಟ ಮಾಡಿ ತಗೊಂಡೋಗಿ ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ರಂತೆ. ಹೌದಾ? ಅದನ್ನೆಲ್ಲ ನಂಬಕ್ಕಾಗುತ್ತಾ? ರಾಕ್ಷಸ ಇದ್ದಾನ, ಅವನಿಗೆ ದಿನ ಅತ್ತೆ ಊಟ ತಗೊಂಡೋಗಿ ಕೊಡುತ್ತಾ? ಯಾಕೆ ಅತ್ತೆ ಒಬ್ಬರೇ ಊಟ ತಗೊಂಡೋಗಿ ಕೊಡಬೇಕು? ಮೊದಲೆಲ್ಲ ಪ್ರತಿದಿನ ಒಂದೊಂದು ಮನೆಯಿಂದನೂ ಒಂದೊಂದು ಹೊತ್ತಿಗೆ ಊಟ ತಗೊಂಡು ಹೋಗ್ತಾ ಇದ್ರಂತೆ. ಆದರೆ ಕಾಲಕ್ರಮೇಣ ರಾಕ್ಷಸನ ಉಪಟಳ ಕಡಿಮೆ ಆಗಿದ್ರಿಂದ ಜನ ಊಟ ತಗೊಂಡೋಗೋದಕ್ಕೆ ಕೊಡೋದಕ್ಕೆ ಹಿಂಜರಿದ್ರಂತೆ. ಅದಕ್ಕೆ ಅತ್ತೆ ಒಬ್ಬರೇ ಊಟ ತಗೊಂಡೋಗಿ ಕೊಡ್ತಾರೆ. ಸರಿ ಅಕ್ಕ, ನಾನೇನಾದರೂ ಸಹಾಯ ಮಾಡಬೇಕಾ ನಿಮಗೆ? ಇದನ್ನೆಲ್ಲ ಬ್ಯಾಗಿಗೆ ಹಾಕಿ ಪ್ಯಾಕ್ ಮಾಡುವನು. ಆಯಿತು ಅಕ್ಕ. ನಾನೋಗಿ ಅತ್ತೆನ ಕರಿತೀನಿ, ಅವರು ಊಟ ತಗೊಂಡೋಗಿ ಕೊಟ್ಟು ಬರಲಿ, ನಾವೆಲ್ಲ ಆಮೇಲೆ ಊಟ ಮಾಡೋಣ. ಸರಿ ಅಕ್ಕ. ಅತ್ತೆ, ಅಡುಗೆ ಎಲ್ಲ ಆಯಿತು. ಅನು ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾಳೆ, ನೀವು ತಗೊಂಡು ಹೋಗ್ತೀರಾ? ಆಯಿತು ಸುಮಿತಾ, ನಾನು ಈಗ ತಗೊಂಡು ಹೋಗ್ತೀನಿ. ಅತ್ತೆ, ಊಟ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ತಗೊಳ್ಳಿ. ಸರಿ ಕಣ್ರಮ್ಮ, ನಾನು ಹೋಗಿ ಕೊಟ್ಟುಬಿಟ್ಟು ಬರ್ತೀನಿ. ಸರಿ, ಅಡುಗೆ ಮನೆ ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ, ಮಾಡ್ತೀನಿ. ಅತ್ತೆ ಇಷ್ಟೊಂದು ಊಟ ತಗೊಂಡು ಎಲ್ಲಿಗೆ ಹೋಗ್ತಾರೆ? ನಾನು ಇವತ್ತು ಅದೇನು ಅಂತ ಕಂಡುಹಿಡಿಯಲೇಬೇಕು. ನಾನು ಅವರನ್ನು ಹಿಂಬಾಲಿಸ್ತೀನಿ. ಅತ್ತೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಇಷ್ಟೊಂದು ಬೇಗ ಬೇಗ? ಅಪ್ಪ, ಅತ್ತೆ ತುಂಬ ಫಾಸ್ಟಾಗಿ ನಡೀತಾರೆ. ಮಗು ಸವಿತಾ, ಮಕ್ಕಳಿಗೆಲ್ಲ ಊಟ ಕೊಟ್ಬಿಡು. ಆಯಿತು ಅಮ್ಮವ್ರೆ, ಕೊಡ್ತೀನಿ. ಯಾರಮ್ಮ ನೀನು? ಯಾಕೆ ನನ್ನನ್ನು ನಿಲ್ಲಿಸ್ತಿದ್ಯಾ? ಈಗ ಊಟ ತಂದ್ಕೊಟ್ಟವರು ನಮ್ಮತ್ತೆ. ಯಾಕೆ ದಿನ ಊಟ ಕೊಡ್ತಾರೆ ನಿಮಗೆ? ಕಳೆದ 30 ವರ್ಷದಿಂದನೂ ಅವರು ನಮ್ಮ ಅನಾಥಾಶ್ರಮಕ್ಕೆ ಊಟ ತಂದುಕೊಡ್ತಾರೆ. ಹೌದಾ? ಅತ್ತೆ ಯಾಕೆ ಪ್ರತಿದಿನ 8 ಸಲ ಊಟ ತಂದುಕೊಡುತ್ತೆ? ಯಾಕಂತಂದರೆ ಅವರ 2 ಮಕ್ಕಳನ್ನು ಇಲ್ಲಿ ಈ ಅನಾಥಾಶ್ರಮದಿಂದನೇ ತಗೊಂಡೋಗಿ ಸಾಕಿದ್ರಂತೆ. ಅದಕ್ಕೆ ಅವರು ಉಳಿದ ಮಕ್ಕಳು ಕೂಡ ನನ್ನ ಮಕ್ಕಳಂಗೆ ಅನಾಥ ಮಕ್ಕಳಾಗಿ ಬೆಳಿಬಾರ್ದು, ಅವರು ಕೂಡ ಊಟ ಪಡೀಲಿ ಅಂತ ತಂದು ಊಟ ಕೊಡ್ತಾರೆ. ಹೌದಾ? ಹಂಗಂದ್ರೆ ನನ್ನ ಗಂಡ ಕೂಡ ಅನಾಥನ? ಹೌದು. ಹೌದಾ? ನಮ್ಮ ಅತ್ತೆ ಎಷ್ಟು ಒಳ್ಳೆಯವರು.
ಜೋರ ಶಂಸ್ಬಿಡಿ